ಯಾರೇನ ಅಂದ್ರು ನಿಂತು ಹೋಗೋರ್ಲೆ, ಹೀಗೇನು ಹೋಗೋರ್ಲೆ ಅಂತ. ಬಣ್ಣದಲ್ಲಿ ಮೆಂದೆತ್ತ ಬಾಗಲಕೋಟೆ ಮಂದಿ. ಹೌದು, ಬಾಗಲಕೋಟೆ ಹೋಳಿ ಹಬ್ಬಕ್ಕೆ ತನ್ನದೇ ಆದಂತಹ ಇತಿಹಾಸ ಇದೆ. ಹೋಳಿ ಹಬ್ಬ ಬಂದರೆ ಸಾಕು, ಇಡೀ ದೇಶವೇ ಬಾಗಲಕೋಟೆಯಲ್ಲಿ ಈ ವರ್ಷ ಯಾವ ರೀತಿ ಹಬ್ಬ ಆಯಿತು ಅಂತ ಜನ ಕಾಯ್ತಾ ಇರ್ತಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಬಾಗಲಕೋಟೆಯಲ್ಲಿ ಹೋಳಿ ಹಬ್ಬವು ಅದ್ಧೂರಿಯಾಗಿ ನಡೆಯಿತು. ಯುವಕರು ಬಂಡಿಗಳಲ್ಲಿ ಬಣ್ಣ ತಂದು ಊರೆಲ್ಲ ಅಲೆದಾಡಿ ಬಣ್ಣ ಎರಚಿದ್ದು ಒಂದಡಿ ಆದರೆ ಡಿಜೆ ಹಚ್ಚಿ ಮಹಿಳೆಯರೆಲ್ಲ ಕುಣಿದು ಕುಪ್ಪಳಿಸಿ ಸಂತಸ ಪಟ್ಟರು. ನಮ್ಮ ಆಂಟಿ ಹೆಣ ಆಗ್ಯಾಳ, ನಾವು ಅಳ್ತೀವಿ ಈಗ. ಸೊ ದಯವಿಟ್ಟು ಯಾರು ನಗಾಕ್ ಹೋಗ್ಬೇಡ್ರಿ. ಹಲೋ, ಇದು ನಮ್ಮ ಒಂದು ಹೋಳಿ ಹಬ್ಬದ ಇದು ಕಾಮಣ್ಣನ ಹೋಲಿಸೋ ಇದು ಅಂತಂದ್ರೆ ಒಂದು ಮಹಿಳೆ ಸತ್ತಾಗ ಅವ್ರ ಮಕ್ಳು ಹೆಂಗ್ ಎದಿ ಹೊಡ್ಕೊಂಡ್ಬಾರ್ದು ಅಂದ್ರೆ ಅವ್ರ ಬಗ್ಗೆ ಹೇಳ್ತಾರ ಹೋಗೋದು. ಇದನ್ನ ವಿಡಿಯೋ ಮಾಡ್ಕೊರಿ, ಅದು ನಮ್ಮ ಬಾಗಲಕೋಟೆ ಸ್ಪೆಷಲ್ ಇದು. ನೋಡ್ರಿ ದರ್ಶನ್ ಇವೆಂಟ್ ಬಂದಂತ ಎಲ್ಲ ಮಹಿಳೆಯರೇ, ಮಕ್ಕಳೇ, ಮುದುಕರೇ, ಮಕ್ಕಳೆಲ್ಲ ನೋಡ್ರಿ. ನಾಡ್ ಇವತ್ತು ಸತ್ತು ಹೋಗಿನಿ ಅಂತ ಎಲ್ಲಾ ತಿಳ್ಕೊಂಡು ನನ್ನ ಮಕ್ಕಳು ಅಳಾಕತ್ತಾರ. ಇವ್ರು ಅಳುವುದೆಲ್ಲ ಡೋಂಗಿ, ಇವ್ರೆಲ್ಲ ನನ್ನ ಬಂಗಾರ ಆಸೆಕಾಯಿ ಅಳಾಕತ್ತಾರೋ ಕಾಮಣ್ಣ. ಬಾಗಲಕೋಟೆ ಅಂದ್ರನ ಒಂದ್ ಸೊಗಡದು. ಹೋಲಿಗೆ ಒಂದ್ ಪ್ರಸಿದ್ಧವಾದಂಥ ಯಾವ್ದು ಊರಂದ್ರೆ ಅದು ನಮ್ಮ ಬಾಗಲಕೋಟೆ. ಇವತ್ತು ಕಡಿ ದಿನ, ಇವತ್ತು ದರ್ಶನ್ ಅಂತ ಒಬ್ಬ ಹುಡುಗ ಇದನ್ನೊಂದು ಸ್ಪಾನ್ಸರ್ ಮಾಡಿದ್ದ. ಸೊ ಹೀಗಾಗಿ ಬಾಗಲಕೋಟೆಯಿಂದ ಎಲ್ಲ ಹೆಣ್ಮಕ್ಳು ಹಾಗೂ ಯುವಕರು, ಮಹಿಳೆಯರು ಸೇರಿ ಇವತ್ತು ತುಂಬ ಖುಷಿಯಿಂದ ನಾವು ಹೋಳಿ ಆಚರಿಸಿದ್ವಿ. ಯಾಕಂದರೆ ಇದು ನಮ್ಮ ಬಾಗಲಕೋಟೆ ಸೊಗಡು. ಇದನ್ನು ನಾವು ಉಳಿಸ್ಕೋಬೇಕಾಗ್ತೈತಿ. ನಮ್ಮ ಮುಂದಿನ ಬರುವಂಥ ಪೀಳಿಗೆಗೂ ನಾವು ಹೇಳ್ಕೊಡ್ಬೇಕಾಗ್ತೈತಿ ನಮ್ಮ ಬಾಗಲಕೋಟೆ ಹೋಳಿ ಹಬ್ಬ ಹೆಂಗಿರುತ್ತೆ ಅಂತ. ಈ ಒಂದು ಹೋಳಿ ಹಬ್ಬನಾಗ ಹೆಚ್ಚಾನೆಚ್ಚು ವಿಶೇಷತೆ ಅಂದ್ರೆ ನಾವು ಹೆಣ ಮಾಡಿ ಅಳ್ತೀವಿ, ಆಮೇಲೆ ಹೋಗ್ಕೊಂತೀವಿ. ಆಮೇಲೆ ಎಷ್ಟೋ ಜನ ಅಂತಿರ್ತಾರೆ, ಯಾರೇನ ಅಂದ್ರು ನಿಂತು ಹೋಗೋರ್ಲೆ, ಹೀಗೇನು ಹೋಗೋರ್ಲೆ ಅಂತ. ನಿಜ, ಇವತ್ತು ಇಷ್ಟು ದಿವಸ ತನಕ ನಾವು ವರ್ಷಕ್ಕಿಡೀ ಎಲ್ಲ ನಾವು ಕಷ್ಟ, ನೋವು, ಆಮೇಲೆ ಏನೋ ಒಬ್ರು ಯಾರೋ ಏನೋ ಅಂದ್ರು ಅಂತ ಒಂದು ನೋವು ಇರ್ತೈತೆ. ಆದ್ರೆ ಹೋಲಿ ಟೈಮ್ನಾಗ ಯಾವ ಜಾತಿ ಭೇದ ಇಲ್ದ, ಯಾವ ಪಕ್ಷ ಅಪಂಗಡ ಇಲ್ದ ಎಲ್ಲರೂ ಸೇರಿ ಇವತ್ತು ಹೋಲಿ ಹಬ್ಬ ಆಚರಿಸತ್ತೇವಿ. ತುಂಬ ಖುಷಿ ಆಗೈತಿ. ರೈನ್ ಡ್ಯಾನ್ಸ್ ಅಂತೂ ಇಟ್ ವಾಸ್ ವೆರಿ ಆಸಮ್. ಲೈಕ್ ಮಹಾರಾಷ್ಟ್ರದಿಂದ ಒಬ್ಬರು DJ ಬಂದಿದ್ರು. ಸೊ ಹಿಂಗಾಗಿ ನಮ್ಮ ಯೂತ್ಸ್ ಭಾಳ ಎಂಜಾಯ್ ಮಾಡಿದರು. ನಮ್ಮ ಹೆಣ್ಮಕ್ಳು, ಹೌಸ್ ವೈಫ್ ಇರೋವಂಥ ಹೆಣ್ಮಕ್ಳು ಭಾಳ ಎಂಜಾಯ್ ಮಾಡಿದರು. ಬಾಗಲಕೋಟೆಯೊಳಗೆ ಇದೇ ರೀತಿ ಮುಂದೆ ದೊಡ್ಡ ಪ್ರಮಾಣನಾಗಲಿ ಇಡೀ ನಮ್ಮ ಅಂದರೆ ಈಗ ಏನಾಗೈತಿ, ನಮ್ಮ ಬಾಗಲಕೋಟೆ ಜನನ ಬಿಟ್ಟು ಬೇರೆ ಕಡೆ ಟ್ರಿಪ್ಪಿಗೆ ಹೋಗ್ತಾರೆ. ಅದು ಹೋಗಬಾರ್ದು. ಯಾಕಂದರೆ ನಮ್ಮ ಸೊಗಡು, ನಮ್ಮ ಬಾಗಲಕೋಟೆ, ನಮ್ಮ ಸಂಸ್ಕೃತಿನ ಉಳಿಸುವಂಥ ಕೆಲಸ ನಮ್ದಾಗಿರ್ತೈತಿ. ಸೊ ಮುಂದಿನ ದಿನದಲ್ಲಿ ನೆಕ್ಸ್ಟ್ ಇಯರಲ್ಲಿ ಇದಕ್ಕಿಂತ ಚಂದ, ಇದಕ್ಕಿಂತ ದೊಡ್ಡದಾಗಿ ಮಾಡುವಂಥ ಪ್ರಯತ್ನ ನಮ್ಮೆಲ್ಲರದು ಆಗಿರಲಿ. ಸೊ ನಮ್ಮ ಈ ಒಂದು ಫಂಕ್ಷನ್ ಮಾಡಿದಂಥ ದರ್ಶನ್ ಬಾ. ಸೊ ಇವನಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು. ಸೊ ಎಲ್ಲರೂ ಸೇರಿ ಹ್ಯಾಪಿ ಹೋಳಿ. ಗಂಡು ಮಕ್ಕಳು ಈ ಹೋಳಿ ಆಚರಿಸಾಗಲ್ಲ, ನಾವು ಹೆಣ್ಮಕ್ಳು ಇವತ್ತು ಅತ್ಯಂತ ಉತ್ಸಾಹದಿಂದ ಹೋಳಿ ಆಚರಿಸ್ತಾ ಇದೆ. ಹೋಳಿ ಹಬ್ಬಕ್ಕೆ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.